ಎಂಎಲ್ಸಿ ನಸೀರ್ ಅಹಮದ್ಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯೂ ಕೂಡ ಹೋಗಿದೆ. ಅವಧಿ ಅಂತ್ಯಕ್ಕೂ ಮೊದಲೇ ಎಂಎಲ್ಸಿ ಹುದ್ದೆ ರದ್ದಾಗುವ ಆತಂಕ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಬ್ಯಾಂಕ್ಗಳಿಗೆ 1454 ಕೋಟಿ ರೂಪಾಯಿ 1454 ಕೋಟಿ ರೂಪಾಯಿ ಮರುಪಾವತಿ ಮಾಡಿಲ್ಲ. ಬ್ಯಾಂಕ್ಗಳಿಂದ ಸ್ಕಾಟ್ಸ್ ಗಾರ್ಮೆಂಟ್ಸ್ಗೆ ಫ್ಯಾಕ್ಟರಿಗೆ ಸಾಲವನ್ನು ತೆಗೆದುಕೊಂಡಿದ್ರು. ನೋಡಿ ಎಷ್ಟು 1454 ಕೋಟಿ ಹಣವನ್ನು ಮರುಪಾವತಿ ಮಾಡಿಲ್ಲ. ಗಾರ್ಮೆಂಟ್ಸ್ ಫ್ಯಾಕ್ಟರಿಗೆ ಸಾಲವನ್ನು ತೆಗೆದುಕೊಂಡಿದ್ರು ನಜೀರ್ ಅಹಮದ್ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಆ ಕಂಪನಿಗೆ SBI, IDBI, ಕೆನರಾ ಬ್ಯಾಂಕುಗಳಿಂದ ಸಾಲವನ್ನು ತೆಗೆದುಕೊಂಡಿದ್ದಾರೆ. ಫ್ಯಾಕ್ಟರಿಯನ್ನು ನಡೆಸಿಕೊಂಡಿದ್ದಾರೆ. ಬಟ್ ಸಾಲಕ್ಕೆ ಪರ್ಸನಲ್ ಗ್ಯಾರಂಟರ್ ಆಗಿದ್ದರು MLC ನಜೀರ್ ಅಹಮದ್. ಆದರೆ ನಷ್ಟದಿಂದಾಗಿ ಸಾಲ ತೀರಿಸಲು ಸಾಧ್ಯವಾಗದ ಕಾರಣಕ್ಕಾಗಿ NP ಅಂತ ಹೇಳ್ತಾರೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿ NPA ಆಗಿದೆ. ಹೀಗಾಗಿ 2019ರಲ್ಲೇ ಸಾಲಕ್ಕೆ ಕಂಪನಿಯ ಆಸ್ತಿ ಮುಟ್ಟುಗೋಲಿಗೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ರು. 791 ಕೋಟಿ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ನಜೀರ್ ಕಂಪನಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಈವರೆಗೆ ಪರಿಹಾರದ ಮೊತ್ತ ಪಾವತಿಸಿಲ್ಲ. ಹೀಗಾಗಿ ನಜೀರ್ ಅಹಮದ್ ದಿವಾಳಿ ಅಂತ ಹೇಳಿ ನ್ಯಾಯಮಂಡಳಿ ಘೋಷಣೆ ಮಾಡಿದೆ. ನ್ಯಾಷನಲ್ ಕಂಪನಿ ಕಾನೂನು ನ್ಯಾಯಮಂಡಳಿಯಿಂದ ಘೋಷಣೆ ಮಾಡಿದೆ. ಇದರಿಂದ ನಜೀರ್ ಅಹಮದ್ MLC ಸ್ಥಾನವೂ ಹೋಗುವ ಸಾಧ್ಯತೆ ಇದೆ. ದಿವಾಳಿ ನಿಯಮಗಳ ಪ್ರಕಾರ ಚುನಾಯಿತ ಪ್ರತಿನಿಧಿ ಅನರ್ಹಗೊಳ್ತಾರೆ. ಆದರೆ ಜೂನ್ 30ಕ್ಕೆ ಅಂತ್ಯವಾಗುತ್ತೆ ಅವರ ಅವಧಿ. ಅದಕ್ಕೂ ಮೊದಲೇ ಅನರ್ಹ ಮಾಡುವಂಥ ನಿಟ್ಟಿನಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಗೆ ಬಿಟ್ಟಿತ್ತು. ಅನರ್ಹರು ಅಂತ ಹೇಳಿದರೆ ಮುಂದಿನ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ, ಮುಂದೆ ಮತ್ತೊಮ್ಮೆ ಮೇಲ್ಮನೆಯ ಸದಸ್ಯರಾಗಲಿಕ್ಕೆ ಆ ಅನರ್ಹತೆಯ ಅಸ್ತ್ರ ಬಹಳ ದೊಡ್ಡ ಪೆಟ್ಟನ್ನು ಕೊಡುತ್ತೆ. ಈ ಅವಧಿಗೆ ಅವರನ್ನು ಸಸ್ಪೆಂಡ್ ಮಾಡೋದು, ಈ ಅವಧಿಗೆ ಅವರನ್ನು ಅನರ್ಹಗೊಳಿಸೋದಿದೆಯಲ್ಲ, ಅದು ಓಕೆ. ಬಟ್ ಇಂತಿಷ್ಟು ಅವಧಿಯವರೆಗೆ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡುವ ಹಾಗಿಲ್ಲ ಅನ್ನುವ ನಿಯಮಗಳಿರುತ್ತಲ್ಲ, ಅದು ಬಹಳ ದೊಡ್ಡ ಮಟ್ಟದ ಪರಿಣಾಮ ಆಗುತ್ತೆ. ಬಟ್ ಗೊತ್ತಿಲ್ಲ ಸಭಾಪತಿಯವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ.